ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿ ಓಂ. ವೃಂದಾವನೆ ಮದನ ಮೋಹನ ದೇಹಭಾಜಂ ಮಂದಾರಮಾಲ್ಯಕೃತ ಪೂಜಕವಾದಿರಾಜಂ ನಂದಾದಿಪಾರ್ಶ್ವದ ಗಣೈರ್ಮೃತದೇವರಾಜಂ ವಂದೇ ನಿಶಂ ಮಮ ಹೃದಯಸ್ಥ ಹಯಾಸ್ತ್ಯರಾಜಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಟ್ಯಂ ವಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಕಾಮಧೇನುರ್ಧಾ ಪೂರ್ವಂ ಸರತಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಗಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೋ. ಶ್ರೀಮತ್ ಸತ್ಯಧರ್ಮತೀರ್ಥಗುರುಭ್ಯೋ ನಮಃ. ಶ್ರೀಮತ್ ಸತ್ಯಪರಾಕ್ರಮತೀರ್ಥಗುರುಭ್ಯೋ ನಮಃ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪ್ರಕೃತ ಮಾಧ್ವ ಸಮಾಜದಲ್ಲಿ ಈಗ ವಾದಿರಾಜರ ಋಷಿತ್ವ ವಿಷಯವಾಗಿ ಮತ್ತೆ ಚರ್ಚೆ ಎನ್ನತಕ್ಕಂಥದ್ದು ಪ್ರಾರಂಭವಾಗಿದೆ. ಅದು ಎಲ್ಲರಿಗೂ ಕೂಡ ವಿಚಿತವಾಗಿರತಕ್ಕಂತಹ ವಿಷಯವೇ ಆಗಿದೆ. ಈ ಚರ್ಚೆ ಹಿಂದಿನದ್ದು ಅಲ್ಲ, ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ನಮ್ಮ ಹಿರಿಯರು ಅನೇಕ ಸಂಗ್ರಹವನ್ನ ಮಾಡಿದ್ದಾರೆ, ಅನೇಕ ಮಂಡನ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅವರು ಹೇಳಿರ್ತಕ್ಕಂತಹ ವಿಷಯವನ್ನೇ ಮತ್ತೆ ಇದನ್ನ ಪ್ರಸ್ತುತಪಡಿಸುವುದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ವಾಸ್ತವಿಕವಾಗಿ ಯಾವುದೇ ಒಂದು ಪ್ರಮೇಯ ಸಿದ್ಧವಾಗಬೇಕು ಅಂತಂದ್ರೆ ಅದಕ್ಕೆ ಪ್ರಮಾಣ ಬೇಕು. ಆದ್ದರಿಂದ ಮಾನಾಧೀನ ನೇಯ ಸಿದ್ಧಿ ಅಂತನ್ನುವ ವಾಕ್ಯ ಇರೋಣದರಿಂದ ಅದು ಪ್ರಮೇಯ ಪ್ರಮಾಣಗಳಿಂದಲೇ ಸಿದ್ಧವಾಗಬೇಕು ಅಂತನ್ನುವುದು ಎಲ್ಲರಿಗೂ ಉಚಿತವಾಗಿರ್ತಕ್ಕಂತಹ ವಿಷಯವೇ ಆಗಿದೆ. ಆದ್ದರಿಂದ ವಾದಿರಾಜರು ರುಜುಗಳು ಅಲ್ಲ ಅಂತ ಹೇಳ್ತಕ್ಕಂತಹ ಒಂದು ಪಂಗಡ ಏನಿದೆ, ಅವರೆಲ್ಲರೂ ಕೂಡ ಮೊಟ್ಟ ಮೊದಲು ಮನಗಾಣಬೇಕಾದದ್ದು ಏನು ಅಂತಂದ್ರೆ, ವಾದಿರಾಜ ಗುರು ಸಾರ್ವಭೌಮರು ಅವರು ರುಜುಗಳು ಅಲ್ಲ ಅಂತನ್ನುವಲ್ಲಿ ಯಾವುದಾದರೂ ಒಂದು ಪ್ರಮಾಣವನ್ನ ಶಾಸ್ತ್ರದಿಂದ ತೋರಿಸಬೇಕಾಗ್ತದೆ. ಕಾರಣ ಏನು ಅಂತಂದ್ರೆ, ನಿರ್ಣಯಸ್ತು ಆಗಮೇನೈವ ನಾನುವ ಆಗಮವರ್ಜಿತ ಕ್ವಚಿನ್ ನಿರ್ಣೀತಿ ಹೇತು ಸ್ಯಾತ್ ಅತಃ ಶಾಸ್ತ್ರಾತ್ ವಿನಿರ್ಣಯ ಅಂತನ್ನುವ ಮಾತಿನಂತೆ ಆಗಲಿ, ಪೃಷ್ಟೇನ ಆಗಮ ಏವಾದೌ ವಕ್ತವ್ಯ ಸಾಧ್ಯಸಿದ್ಧಯೇ ಅಂತನ್ನುವ ಕಥಾಲಕ್ಷಣದಲ್ಲಿನ ಮಧ್ವಾಚಾರ್ಯರ ವಾಕ್ಯವಾಗಲಿ, ಅದೇ ರೀತಿಯಾಗಿ ಉಪನಿಷತ್ ಭಾಷ್ಯ ಮೊದಲಾದ ಕಡೆಗಳಲ್ಲಿ ನೋಡಿ, ಪೃಷ್ಟೇನ ಪ್ರಥಮಂ ಮಾನಂ ವಕ್ತವ್ಯಂ ವಾದಿನಾ ಶುಭಂ ವೇದಾಹ ಸರ್ವೇ ಶುಭಂ ಮಾನ್ ಸೇತಿಹಾಸ ಪುರಾಣಕಾಹ ಅಂತನ್ನುವ ಎಲ್ಲ ಪ್ರಮಾಣಗಳ ಒಂದು ಹಿನ್ನೆಲೆಯಲ್ಲಿ ನಾವು ನೋಡುವುದಾದರೆ, ಯಾವುದೇ ಒಂದು ವಿಷಯವನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ಅದಕ್ಕೊಂದು ಪ್ರಮಾಣವನ್ನು ಒದಗಿಸಬೇಕಾಗುತ್ತದೆ. ಪೃಷ್ಟೇನ ಆಗಮ ಏವಾದೌ ವಕ್ತವ್ಯ ಅಂತನ್ನುವ ವಾಕ್ಯವಂತೂ ಸ್ಪಷ್ಟವಾಗಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಆಗಮ ಪ್ರಮಾಣವನ್ನು ಕೊಡಬೇಕು. ಅದಾಗಲಿಲ್ಲ ಅಂತಂದ್ರೆ ಸ್ಮೃತಿ ಅಥವಾ ಪುರಾಣ ವಾಕ್ಯಗಳು ಇವುಗಳ ಪ್ರಮಾಣವನ್ನು ಕೊಡಬೇಕಾಗುತ್ತದೆ. ಆದ್ರಿಂದ ಯಾವುದೇ ಅಥವಾ ಕೊನೆಯಲ್ಲಿ ಆಪ್ತ ವಾಕ್ಯವನ್ನಾದರೂ ಕೂಡ ಪ್ರಮಾಣವನ್ನಾಗಿ ಕೊಡಬೇಕಾಗ್ತದೆ. ಈ ಪ್ರಮಾಣವನ್ನೇ ಕೊಡದೇನೆ ನಾವು ಒಂದು ಸಾಧ್ಯವನ್ನ ಸಿದ್ಧ ಮಾಡ್ತೇವೆ ಅಂತಂದ್ರೆ ಅದು ಯಾವುದೂ ಕೂಡ ಪ್ರಯೋಜಕ ಅಂತ ಕರೆಸಿಕೊಳ್ಳುವುದಿಲ್ಲ. ಆದ್ರಿಂದ ಬ್ರಹ್ಮಸೂತ್ರ ಭಾಷೆಯಲ್ಲಿಯೂ ಕೂಡ ನ ಯುಕ್ತಿಯೋಗಾತ್ ವಾಕ್ಯಾನಿ ನಿರಾಕಾರ್ಯಾಣಿ ಕ್ವಚಿದಿತಿ ಬೃಹತ್ ಸಂಹಿತಾಯಾಮ್. ಏನೋ ಒಂದು ಯುಕ್ತಿಯನ್ನು ಹೇಳಿಬಿಡ್ತೇವೆ, ಹೇತುವನ್ನು ಹೇಳಿಬಿಡ್ತೇವೆ. ಈ ಹೇತುವಿನಿಂದ ನಾವು ಆ ಯಾವ ವಾಕ್ಯಗಳನ್ನ ನಿರಾಕರಣೆ ಮಾಡ್ತೇವೆ ಅಂತ ಅನ್ನುವಂತೆ ಇಲ್ಲ. ಅದಕ್ಕೆ ಅಪ್ರಾಮಾಣಿಕ ಕಲ್ಪನಸ್ಯ ಕ್ವಾಪಿ ಅನುಪಯೋಗಿತ್ವ ಅಂತ ಅನ್ನುವುದು ರಕ್ತಪ್ರಕಾಶಿಕೆಯ ಮಾತು. ಅಪ್ರಾಮಾಣಿಕವಾದ ನಾವು ಯಾವುದೇ ಪ್ರಮಾಣದ ಹಿನ್ನೆಲೆ ಇಲ್ಲದೆ ಅಪ್ರಾಮಾಣಿಕವಾಗಿರ್ತಕ್ಕಂತಹ ಕಲ್ಪನೆಯನ್ನ ಮಾಡ್ತೇವೆ ಅಂತಂದ್ರೆ ಅದರಿಂದ ಏನೂ ಪ್ರಯೋಜನವಿಲ್ಲ ಅಂತಂತಾರೆ. ಈ ಎಲ್ಲ ಹಿನ್ನೆಲೆಯನ್ನ ಗಮನಿಸಿದಾಗ ನೋಡಿ, ಪ್ರಮುಖವಾಗಿ ಇವತ್ತು ನಿನ್ನೆ ಇದೆಲ್ಲ ಮತ್ತೀಗ ಸತ್ಯವೀರ ತೀರ್ಥರ ಕಾಲದಿಂದಲೂ ಕೂಡ ಆರಂಭ ಮಾಡಿಕೊಂಡು ಇಲ್ಲಿಯವರೆಗೂ ಏನು ಆ ರುಜುತ್ವವನ್ನ ಆಲಾಪ ನಡೆತಾ ಇದ್ದಾರೆ, ವಾದಿರಾಜರು ರುಜುತ್ವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಕೂಡ ವಾದಿರಾಜರು ರುಜುಗಳು ಅಲ್ಲ ಅಂತನ್ನುವ ವಿಷಯದಲ್ಲಿ ಯಾವುದೇ ಪ್ರಮಾಣವನ್ನ ಕೊಟ್ಟಿಲ್ಲ. ಹೇತುವನ್ನ ಕೊಟ್ಟಿದ್ದಾರೆ. ಆ ಹೇತು ಆಗಮ ಸಹಕೃತವಾಗದೇ ಇದ್ದರೆ ಖಂಡಿತವಾಗಲೂ ಕೂಡ ಆ ಯುಕ್ತಿ ಅಥವಾ ಹೇತು ಅನ್ನುವುದು ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ. ಅದು ಶಾಸ್ತ್ರ ಸಿದ್ಧವಾಗಿರತಕ್ಕಂತಹ ವಿಷಯ. ಅದರಿಂದ ದಯವಿಟ್ಟು ಗಮನಿಸಿ, ವಾದಿರಾಜ ಪ್ರಭುಗಳು ರುಜುಗಳಲ್ಲ ಅಂತನ್ನುವ ಯಾವುದಾದರೂ ಆಗಮ ವಾಕ್ಯವೋ ಅಥವಾ ಸ್ಮೃತಿ ವಾಕ್ಯವೋ ಪುರಾಣ ವಾಕ್ಯವೋ ಯಾವುದಾದರೂ ಒಂದು ವಾಕ್ಯ ವಾದಿರಾಜರು ರುಜುಗಳಲ್ಲ ಅಂತನ್ನುವ ವಾಕ್ಯವನ್ನ ಇದುವರೆಗೂ ಕೂಡ ರುಜು ವಿರೋಧಿಗಳು ಕೊಟ್ಟಿಲ್ಲ. ರುಜುತ್ವವನ್ನು ವಿರೋಧ ಮಾಡತಕ್ಕಂಥವರು ಕೊಟ್ಟಿಲ್ಲ. ಅದು ಕೊಡುವುದಕ್ಕೆ ಸಾಧ್ಯವೂ ಇಲ್ಲ. ಯಾಕೆ ಇಲ್ಲವೇ ಇಲ್ಲ.
ಆದ್ದರಿಂದ ಈ ಹಿನ್ನೆಲೆಯನ್ನು ಗಮನಿಸಿದಾಗ ಅವರು ಮಾಡುವ ಯಾವುದೇ ಯುಕ್ತಿ, ವಾದಿರಾಜರು ರುಜುಗಳಲ್ಲ ಅಂತನ್ನುವುದಕ್ಕೆ ಯಾವುದೇ ಯುಕ್ತಿಯನ್ನು ಮಾಡಿದರೂ ಕೂಡ ಅದು ಅಪ್ರಮಾಣಿಕ ಕಲ್ಪನೆ ಅಂತಾಗತ್ತೆ ಹೊರತು ಬೇರೆ ಇಲ್ಲ. ಉದಾಹರಣೆಗೆ ಹೇಳುವುದಾದರೆ, ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ತಾ ಇದ್ದೇವೆ, ಆ ಬಿಲ್ಡಿಂಗಿಗೆ ಬೇಸೇ ಇಲ್ಲ ಅಂತಂದ್ರೆ ವಾದಿರಾಜರು ರುಜುಗಳಲ್ಲ ಅಂತನ್ನುವುದಕ್ಕೆ ಪ್ರಮಾಣವೇ ಇಲ್ಲ. ಸುಮ್ಮನೆ ಏನೋ ಒಂದು ಯುಕ್ತಿಯನ್ನು ಹೇಳಿ ಅವ್ರು ಹಾಗೆ ಮಾಡಿದ್ದಾರೆ, ಇವ್ರು ಹೀಗೆ ಮಾಡಿದ್ದಾರೆ, ವಾದಿರಾಜ ಪ್ರಭುಗಳು ಹೀಗೆ ಮಾಡಿದ್ದಾರೆ, ವಾದಿರಾಜರು ಅಲ್ಲಿ ನಮಸ್ಕಾರ ಮಾಡಿದ್ದಾರೆ ಅಂತ ಆದ್ದರಿಂದ ಅವರು ರುಜುಗಳಲ್ಲ, ವಾದಿರಾಜರು ಅವರ ಶಿಷ್ಯರು ಹೀಗೆ ಹೇಳಿಲ್ಲ ಅಂತರಿಂದ ಅವರು ರುಜುಗಳಲ್ಲ, ಈ ತರಹದ ಒಂದು ಯುಕ್ತಿಗಳನ್ನ ಮಾಡಿ ಸಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಮಧ್ವಾಚಾರ್ಯರು ಹೇಳ್ತಕ್ಕಂತಹ ಮಾತು, ಯುಕ್ತಿಯಿಂದ ಯಾವುದೂ ಕೂಡ ಸಿದ್ಧ ಮಾಡುವುದಕ್ಕಾಗಲ್ಲ. ಅದಕ್ಕೆ ಆಗಮ ಸಹಕೃತವಾಗಿರಬೇಕು ಯುಕ್ತಿ ಅಂತನ್ನುವುದು ಶಾಸ್ತ್ರ ಸಿದ್ಧವಾಗಿರ್ತಕ್ಕಂತಹ ವಿಷಯ, ವಿದ್ವಾಂಸರಿಗೆ ತಿಳಿದಿರ್ತಕ್ಕಂತಹ ವಿಷಯವೇ ಆಗಿದೆ. ಅಷ್ಟೇ ಅಲ್ಲದೇನೆ ನೋಡಿ, ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು ನಮ್ಮ ಕುಲಗುರುಗಳಾದ ಸಾಕ್ಷಾತ್ ನಮ್ಮ ಶ್ರೀಮನ್ ಮಧ್ವಾಚಾರ್ಯರೇನಿದ್ದಾರೆ, ಮಧ್ವಾಚಾರ್ಯರು ಸರ್ವಜ್ಞ ಶಿಖಾಮಣಿಗಳು ಅಂತ ಎಲ್ಲರಿಗೂ ಕೂಡ ಅದು ವಿಸ್ತವಾಗಿರತಕ್ಕಂತಹ ವಿಷಯ, ಎಲ್ಲರೂ ಒಪ್ಪಿರುವ ವಿಷಯ. ಅಂತಹ ಶ್ರೀಮನ್ ಮಧ್ವಾಚಾರ್ಯರು ಮುಂದೆ ಈ ತರಹದ ಒಂದು ವಾದಿರಾಜ ಪ್ರಭುಗಳು ರುಜುಗಳು ಅಥವಾ ರುಜುಗಳಲ್ಲ ಅಂತನ್ನುವ ಈ ತರಹದ ವಾದ ವಿವಾದಗಳು ಬರುತ್ತೆ ಅಂತ ತಿಳಿದುಕೊಂಡು ಸರ್ವಜ್ಞರಾದ್ದರಿಂದ ಮಧ್ವಾಚಾರ್ಯರು ಎಲ್ಲಾದರೂ ನಿಷೇಧ ಮಾಡಬೇಕಾಗಿತ್ತು. ಶ್ರೀಮದ್ ಆಚಾರ್ಯರು ಎಲ್ಲಿಯೂ ಕೂಡ ವಾದಿರಾಜ ಪ್ರಭುಗಳ ಒಂದು ರುಜುತ್ವ ಅನ್ನತಕ್ಕಂಥದ್ದನ್ನ ನಿಷೇಧ ಮಾಡಲಿಲ್ಲ ಅಂತನ್ನುವುದನ್ನು ಗಮನಿಸಬೇಕು. ಮಧ್ವಾಚಾರ್ಯರಿಗೆ ಗೊತ್ತಿಲ್ಲದೆ ಇದ್ದದ್ದು ಏನೂ ಇಲ್ಲ. ಪ್ರತಿಯೊಂದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೊಡ್ತಾರೆ. ಆ ಹೂ ಕಟ್ಟುವವನನ್ನು ಹಿಡಿದು ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆಯೂ ಕೂಡ ಈತ ಯಾರು, ಈತನ ಆ ಸ್ವರೂಪ ಏನು ಅಂತನ್ನುವುದನ್ನು ಪ್ರತಿಯೊಂದನ್ನು ಕೊಡ್ತಾರೆ. ಆದ್ರೆ ಮುಂದೆ ಈ ತರಹದ ಒಂದು ವಾದ ಬರ್ತದೆ, ವಾದಿರಾಜ ಪ್ರಭುಗಳು ರುಜುಗಳು ಅಂತನ್ನುವ ವಾದ ಬರ್ತದೆ, ಆ ರುಜುತ್ವವನ್ನು ಅಪಲಾಪ ಮಾಡಿರ್ತಕ್ಕಂಥವರು ಬರ್ತಾರೆ, ಅಥವಾ ವಾದಿರಾಜ ರುಜುತ್ವ ವಿಷಯ ಅನ್ನತಕ್ಕಂಥದ್ದು ವಿವಾದವಾಗುತ್ತದೆ ಅಂತ ಮಧ್ವಾಚಾರ್ಯರು ಮುಂಚೆಯೇ ಅದನ್ನ ಒಂದು ವಾಕ್ಯ ಹೇಳಬೇಕಾಗಿತ್ತು. ವಾದಿರಾಜ ಪ್ರಭುಗಳು ಅಂತ ರುಜುಗಳು ಅಂತ ಒಂದು ವಾದ ಬರ್ತದೆ, ಅವರು ರುಜುಗಳಲ್ಲ ಅಂತ ಹೇಳಬೇಕಾಗಿತ್ತು. ಮಧ್ವಾಚಾರ್ಯರು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ವಾದಿರಾಜ ಪ್ರಭುಗಳು ರುಜುಗಳಾದ್ದರಿಂದಲೇನೆ ಶ್ರೀಮದ್ ಆಚಾರ್ಯರ ನಿಷೇಧ ಮಾಡಲಿಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಇದರ ಮೇಲೆ ಒಂದು ಆಕ್ಷೇಪ ಏನು ಬರ್ತದೆ ಅಂತಂದ್ರೆ, ಅಪ್ರಸಕ್ತಸ್ಯ ನಿಷೇಧಾಯೋಗ ಅಂತ ಒಂದೇನು ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ವಾದಿರಾಜ ಪ್ರಭುಗಳ ರುಜುತ್ವ ಅಂತ ಅನ್ನುವುದು ಅಪ್ರಸಕ್ತವಾದ್ದರಿಂದ ಅದನ್ನು ನಿಷೇಧ ಮಾಡುವ ಒಂದು ಯೋಗವೇ ಬರಲಿಲ್ಲ, ನಿಷೇಧ ಮಾಡುವ ಪ್ರಸಕ್ತಿಗೆ ಬರಲಿಲ್ಲ ಅಂತ ಪಾಪ ಕೆಲವರ ಮಾತು. ಆದರೆ ಮಧ್ವಾಚಾರ್ಯರಿಗೆ ಇದು ಅಪ್ರಸಕ್ತ ಅಂತ ಹೇಳುವಂತ ಇಲ್ಲ ನಾವು, ಯಾಕೆ ಅವರು ಸರ್ವಜ್ಞರು. ಅದು ಒಂದು. ಎರಡನೇ ಇತ್ತು, ಅನೇಕ ಜ್ಞಾನಿಗಳು ಅಂದ್ರೆ ವಾದಿರಾಜ ಪ್ರಭುಗಳು ಅವತಾರ ಮಾಡಿದ ನಂತರದಲ್ಲಿ, ಅವರ ವೃಂದಾವನ ಪ್ರವೇಶ ಮಾಡಿದ ನಂತರದಲ್ಲಿ ಬಂದಿರತಕ್ಕಂತಹ ಅನೇಕ ಜ್ಞಾನಿಗಳೇನಿದ್ದಾರಲ್ಲ, ಯಾವ ಒಬ್ಬ ಜ್ಞಾನಿಗಳು ಇವತ್ತು ರುಜು ವಿರೋಧಿಗಳು ಉದಾಹರಿಸತಕ್ಕಂತಹ ಸುರೋತ್ತಮ ತೀರ್ಥರ ವಾಕ್ಯಗಳಾಗಲಿ ಅಥವಾ ನಾರಾಯಣಾಚಾರ್ಯರ ವಾಕ್ಯಗಳಾಗಲಿ, ಇಂತಹ ನಾರಾಯಣಾಚಾರ್ಯರಾಗಲಿ ಸುರೋತ್ತಮ ತೀರ್ಥರಾಗಲಿ ಯಾರು ಕೂಡ ವಾದಿರಾಜ ಪ್ರಭುಗಳ ರುಜುತ್ವವನ್ನ ನಿಷೇಧ ಮಾಡಲೇ ಇಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿದೆ. ಅದಕ್ಕೆ ಅವರ ಪ್ರಶ್ನೆ ಏನು ಅಂತಂದ್ರೆ, ನೋಡಿ, ವಾದಿರಾಜ ಪ್ರಭುಗಳು ಇವತ್ತು ರುಜುಗಳಲ್ಲ ಅಂತನ್ನುವುದನ್ನ ನಿಷೇಧ ಮಾಡಿಲ್ಲ. ಯಾಕೆ ಅಂತಂದ್ರೆ ಅದು ಅಪ್ರಸಕ್ತವಾದದ್ದು ವಿಷಯವಾದ್ದರಿಂದ ನಿಷೇಧ ಮಾಡಿಲ್ಲ ಅಂತ ಪಾಪ. ಆದ್ರೆ ಅವರಿಗೂ ಯಾರೇ ಆಗಲಿ ಇತಿಹಾಸವನ್ನು ತಿಳಿಯಲೇಬೇಕು ಅಂತ ಅರ್ಥ. ಇತಿಹಾಸದ ಪರಿಜ್ಞಾನವಿಲ್ಲದೆ ನಾವು ವಾದಕ್ಕೆ ಬರ್ತೇವೆ ಅಂತಂದ್ರೆ ಅದು ಯಾವ ಕಾರಣಕ್ಕೂ ಕೂಡ ಆ ವಾದದಲ್ಲಿ ಒಂದು ಸತ್ವ ಅನ್ನತಕ್ಕಂಥದ್ದು ಇರಲ್ಲ. ಆ ಇತಿಹಾಸ ನಾವು ಗಮನಿಸುವುದಾದರೆ, ಸಾಕ್ಷಾತ್ತಾಯಾದ ನಾವು ವಾದಿರಾಜ ಪ್ರಭುಗಳ ಶಿಷ್ಯರಾಗಿರ್ತಕ್ಕಂತಹ ಸುರೋತ್ತಮ ತೀರ್ಥರೇ ಹೇಳಿಲ್ಲ, ವಾದಿರಾಜ ಪ್ರಭುಗಳ ಶಿಷ್ಯರಾದ ನಾರಾಯಣಾಚಾರ್ಯರೇ ಹೇಳಿಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತೇವೆ. ಅದೇ ವಾದಿರಾಜ ಸಾರ್ವಭೌಮರ ಶಿಷ್ಯರಾಗಿರತಕ್ಕಂತಹ ವೇದವಿದ್ಯ ತೀರ್ಥ ಶ್ರೀಪಾದಂಗಳವರು ಸಮಪೂಜೆಯನ್ನು ಮಾಡಿದರು. ಮುಖ್ಯ ಪ್ರಾಣದೇವರ ಪಕ್ಕದಲ್ಲಿ ವಾದಿರಾಜ ಪ್ರಭುಗಳ ಪ್ರತೀಕವನ್ನು ಇಟ್ಟು ಆರಾಧನೆ ಮಾಡಿಕೊಂಡು ಬಂದರು. ಆ ಶುದ್ಧವಾಗಿರತಕ್ಕಂತಹ ಸಂಪ್ರದಾಯ ಅಂತನ್ನುವುದನ್ನ ಯಾಕೆ ಉದಾಹರಣೆ ಮಾಡಲು? ಅವರ ಶಿಷ್ಯರಾಗಿರ್ತಕ್ಕಂತಹ ವೇದನಿಧಿ ತೀರ್ಥರು ಸ್ವಾಪ್ನ ವೃಂದಾವನಾಖ್ಯಾನ ಗ್ರಂಥದ ಸಂಗ್ರಹಾತ್ಮಕವಾಗಿರತಕ್ಕಂತಹ ಅಣುವೃಂದಾವನಾಖ್ಯಾನವನ್ನು ಶಿಲಾಲೇಖ ಮಾಡಿದರು ಅಂತನ್ನುವ ಇತಿಹಾಸವನ್ನ ನಾವು ಯಾಕೆ ಒಪ್ಪುವುದಿಲ್ಲ, ಹೇಳುವುದಿಲ್ಲ? ಯಾಕದನ್ನ ಮುಚ್ಚತಕ್ಕಂತಹವರಾಗಿದ್ದಾರೆ. ಆದ್ದರಿಂದ ಯಾವ ಕಾರಣಕ್ಕೂ ಈ ತರಹದ ಒಂದು ಮುಚ್ಚುಮರೆಯನ್ನ ಮಾಡಬಾರದು. ನೋಡಿ, ನಾರಾಯಣಾಚಾರ್ಯರು ಹೇಳಿಲ್ಲ, ಸುರೋತ್ತಮ ತೀರ್ಥರು ಹೇಳಿಲ್ಲ ಅಂತಾರೆ. ಅದೇ ಶಿಷ್ಯರಾಗಿರ್ತಕ್ಕಂತಹ ವೇದವೇದ ತೀರ್ಥರು ಹೇಳಿದ್ದನ್ನ, ನಮ್ಮ ವೇದನಿಧಿ ತೀರ್ಥರು ಅನುಸರಿಸಿಕೊಂಡು ಬಂದಿದ್ದನ್ನ, ವೇದವೇದ ತೀರ್ಥರು ಸಂಪ್ರದಾಯಕರ ಪರಂಪರಾ ಪ್ರಾಪ್ತವಾಗಿದ್ದನ್ನ ಅನುಸರಿಸಿಕೊಂಡು ಬಂದಿದ್ದನ್ನ ಉಲ್ಲೇಖ ಮಾಡಲ್ಲ ಯಾಕೆ? ಅದರಿಂದ ಅದನ್ನು ಉಲ್ಲೇಖ ಮಾಡಲೇಬೇಕು ಅಂತನ್ನುವುದನ್ನ ನಾವು ಚಿಂತಿಸ್ತಕ್ಕವರಾಗಬೇಕು. ಜೊತೆಗೆ ನೋಡಿ, ಇನ್ನೊಂದು ಪ್ರಮುಖವಾದ ಒಂದು ಇತಿಹಾಸ ಇದೆ. ರಾಘವೇಂದ್ರ ಸ್ವಾಮಿಗಳು ಹೇಳಿಲ್ಲ, ಈ ತರಹದ ಏನೋ ಅವ್ರು ಹೇಳಿಲ್ಲ, ಇವ್ರು ಹೇಳಿಲ್ಲ ಅಂತ ಹೇಳಿದವರನ್ನ ಬಿಟ್ಟುಬಿಡ್ತಾರೆ.
ಕೇಳದೇ ಇರೋರಂತ ಅವ್ರು ಹೇಳಲಿಲ್ಲ, ಇವ್ರು ಹೇಳಲಿಲ್ಲ ಅಂತ. ನಾನು ಅದನ್ನ ಪ್ರಶ್ನೆ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿಗಳು ಯಾಕೆ ಇವತ್ತು ವಾದಿರಾಜರು ರುಜುಗಳಲ್ಲ ಅಂತ ಹೇಳಿಲ್ಲ ಅಂತಂದ್ರೆ ಅಪ್ರಸಕ್ತವಾದದ್ದು. ಅಲ್ಲದೆ ವೇದವೇದ್ಯ ತೀರ್ಥರ ಸಂಪ್ರದಾಯ ಇದೆಯಲ್ಲ, ಆ ವೇದವೇದ್ಯ ತೀರ್ಥರು ವಾದಿರಾಜ ಪ್ರಭುಗಳು ಬೃಂದಾವನ ಪ್ರವೇಶ ಮಾಡಿದ ನಂತರದಿಂದಲೂ ಆ ಸಂಪ್ರದಾಯವನ್ನು ಅಂದ್ರೆ 400 ವರ್ಷಕ್ಕಿಂತಲೂ ಹಿಂದಿನಿಂದ ಆ ಸಮಪೂಜಾ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಹೀಗಿರುವಾಗ ಈ ಸಮಪೂಜಾ ಸಂಪ್ರದಾಯ ಸೋದಾಮಟ್ಟದಲ್ಲಿ ನಡೆದುಕೊಂಡು ಬಂದಿದ್ದು ಅಪ್ರಸಕ್ತ ಹೇಗಾಗ್ತದೆ? ವೇದನಿಧಿ ತೀರ್ಥರು ಶಿಲಾಲೇಖ ಮಾಡಿರ್ತಕ್ಕಂತಹ ಇತಿಹಾಸ ಇರುವಾಗ ಅಪ್ರಸಕ್ತ ಹೇಗಾಗ್ತದೆ? ಅದರ ರುಚಿತ್ವ ಅನ್ನತಕ್ಕಂಥದ್ದು ಆ ಕಾಲದಿಂದಲೂ ಬಂದಿದೆ, ಎಲ್ಲೋ ಮಧ್ಯದಲ್ಲಿ ಹುಟ್ಟುಕೊಂಡಿರ್ತಕ್ಕಂಥದ್ದು ಅಲ್ಲ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಇತಿಹಾಸ ತಿಳಿಸ್ತಾ ಇದೆ. ಐತಿಹ್ಯಂ ಆಗಮ ಭೇದ ಸ್ಪಷ್ಟವಾಗಿ ಐತಿಹ್ಯವೂ ಕೂಡ ಒಂದು ವಿಶಿಷ್ಟವಾಗಿರತಕ್ಕ ಪ್ರಮಾಣ ಅಂತ ಅನ್ನೋದು ಶ್ರೀಗಳ ಆಚಾರ್ಯರ ಮತವಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಪ್ರಸಕ್ತವಾಗಿರ್ತಕ್ಕಂಥ ವಿಷಯವೇ ಇನ್ನೂ ಒಂದು ಕಾರಣವನ್ನು ಕೊಡುತ್ತೇನೆ. ಯಾಕೆ ಇದು ರುಚಿತ್ವ ಅನ್ನತಕ್ಕಂಥದ್ದು ಪ್ರಸಕ್ತವಾದ ವಿಷಯ ಅಂತ ಅನ್ನೋದಕ್ಕೆ ನೋಡಿ, ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಒಂದು ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವ್ಯಾಸತತ್ವಜ್ಞ ತೀರ್ಥರು, ಜಗತ್ಪ್ರಸಿದ್ಧಿಯವರು ಐಜಿ ಸ್ವಾಮಿಗಳು ಅಂತ. ಆ ವ್ಯಾಸತತ್ವಜ್ಞ ತೀರ್ಥರ ಹಿರಿಯರು ಆಯ್ತಾ, ಅವರ ಹೆಸರೇನು ಗೊತ್ತಾ? ವಾದಿರಾಜ ಭಟ್ಟರು ಅಂತ. ಆ ವಾದಿರಾಜ ಭಟ್ಟರು ಆ ಕಾಲದಿಂದಲೂ ಕೂಡ ವಾದಿರಾಜ ಪ್ರಭುಗಳ ಬೃಂದಾವನನ್ನ ಅಂದ್ರೆ ಏನರ್ಥ, ಪ್ರಾಣದೇವರಿಗೆ ಸಮಸೂಚಕವಾಗಿರತಕ್ಕಂತಹ ವಾದಿರಾಜರ ರಜತ ಬೃಂದಾವನವನ್ನ ವಾದಿರಾಜರ ಭಟ್ಟ ಕಾಲದಿಂದಲೂ ಕೂಡ ವ್ಯಾಸತತ್ವದ ತೀರ್ಥರು ಪೂಜೆ ಮಾಡಿಕೊಂಡು ಇವತ್ತಿಗೂ ಕೂಡ ಅದನ್ನ ಆ ವಾದಿರಾಜ ಪ್ರಭುಗಳ ಬೃಂದಾವನವನ್ನು ಪೂಜೆ ಮಾಡ್ತಾ ಇದ್ದಾರೆ, ನೋಡಬಹುದು. ಐಜಿಯಲ್ಲಿ ನೋಡಬಹುದು. ಇಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಇತಿಹಾಸ ಇರುವಾಗ ಅಪ್ರಸಕ್ತ ಹೇಗಾಯ್ತು ಅಂದ್ರೆ, ಇಷ್ಟು ಜನ ಜ್ಞಾನಿಗಳು ಅದನ್ನು ಅನುಸರಿಸಿಕೊಂಡು ಬಂದಾಗ ಅದನ್ನು ಯಾಕೆ ಬೇರೆಯವರು ನಿಷೇಧ ಮಾಡಲಿಲ್ಲ? ಅದು ತಪ್ಪಾಗಿದ್ರೆ ಯಾಕೆ ನಿಷೇಧ ಮಾಡಬೇಕಾಗಿತ್ತು ಅದನ್ನ? ಇಲ್ಲ, ವೇದವಿದ್ಯುತ್ ಸಂಪ್ರದಾಯ ತಪ್ಪಿದೆ, ವೇದ ವಿದ್ಯುತ್ ಮಾಡಿರ್ತಕ್ಕಂಥ ಅಣುಬೃಂದಾವನಾಖ್ಯಾನ ಶಿಲಾಲೇಖ ಅಥವಾ ಬೃಂದಾವನಾಖ್ಯಾನ ಅದು ಸರಿ ಇಲ್ಲ, ಅಥವಾ ತತ್ವಜ್ಞ ತೀರ್ಥರು ಮಾಡಿಕೊಂಡು ಬಂದಿರತಕ್ಕಂಥದ್ದು ಏನಿದು ಸರಿ ಇಲ್ಲ ಅಂತ ಯಾರಾದ್ರೂ ಒಬ್ಬರು ನಿಷೇಧ ಮಾಡಬೇಕಾಗಿತ್ತು. ರಾಘವೇಂದ್ರ ಸ್ವಾಮಿಗಳು ನಿಷೇಧ ಮಾಡಲಿಲ್ಲ, ಅಥವಾ ಅವರಿಗಿತ್ತಲು ಪ್ರಾಚೀನರಾಗಿರ್ತಕ್ಕಂತಹ ಸುರೋತ್ತಮ ತೀರ್ಥರು ನಿಷೇಧ ಮಾಡಲಿಲ್ಲ. ಆಯ್ತಾ, ನಾನು ವಾದಿರಾಜ ಭಟ್ಟರ ಒಂದು ವಿಷಯವನ್ನು ಯಾಕೆ ಕೊಟ್ಟೆ ಅಂತಂದ್ರೆ, ರಾಘತತ್ವಜ್ಞ ತೀರ್ಥರ ಆ ಪರಂಪರೆಯಲ್ಲಿ ಹಿಂದೆ ಅವರು ರಾಘವೇಂದ್ರ ಸ್ವಾಮಿಗಳವರ ಸಮಕಾಲೀನರು. ವೇದನಿಧಿ ತೀರ್ಥರು ಕೂಡ ಆಸುಪಾಸಿನವರು, ರಾಘವೇಂದ್ರ ಸ್ವಾಮಿಗಳವರ ಕಾಲದ ಆಸುಪಾಸಿನವರು, ವೇದವಿದ್ಯ ತೀರ್ಥರು ಇದ್ದವರು. ಆದ್ದರಿಂದ ಈ ಎಲ್ಲ ಕ್ರಮದಿಂದಲೂ ಕೂಡ ಹಿಂದಿನಿಂದಲೂ ಬಂದ ಕ್ರಮವನ್ನ ಒಬ್ಬ ಜ್ಞಾನಿಗಳು ನಿಷೇಧ ಮಾಡಬೇಕಾಗಿತ್ತು, ಒಬ್ಬರು ನಿಷೇಧ ಮಾಡಲಿಲ್ಲ. ಇದು ಪ್ರಸಕ್ತವಾಗಿರತಕ್ಕಂತಹ ವಿಷಯವೇ ಆಗಿದೆ. ಇಷ್ಟು ಸ್ಪಷ್ಟವಾದ ಇತಿಹಾಸ ಇರುವಾಗ ನಾವು ಅಲ್ಲಗಳಿದ್ದೇವೆ ಅಂತ ಹೇಗೆ? ಅದರಿಂದ ನಾವು ಅದನ್ನ ಸ್ಪಷ್ಟವಾಗಿ ತಿಳಿಯಲೇಬೇಕು. ಅಲ್ಲ, ನಮಗೇನೋ ಅಂದ್ರೆ ಅವ್ರು ಕೇಳಬಹುದು ಈಗ, ಅಲ್ಲದೆ ರುಜು ವಿರೋಧಿಗಳಿಗೆ ಇಷ್ಟು ಜೋರಾಗಿ ಪ್ರಮಾಣವನ್ನ ಕೊಡಿ, ರುಜುಗಳಲ್ಲ ಅನ್ನೋದಕ್ಕೆ ಪ್ರಮಾಣ ಕೊಡಿ ಅಂತ ನೀವು ಹೇಳಿಬಿಟ್ರಿ, ರುಜುತ್ವವನ್ನ ಒಪ್ಪುವುದಕ್ಕೇನಾದ್ರೂ ಪ್ರಮಾಣಗಳಿದೆಯಾ? ಮೂಲ ಪ್ರಮಾಣ ಖಂಡಿತವಾಗಿಯೂ ಇದೆ. ವಾದಿರಾಜ ಪ್ರಭುಗಳು ರುಜುಗಳು ಅಂತ ಅನ್ನುವುದಕ್ಕೆ ಬ್ರಹ್ಮವೈವರ್ತ, ಬ್ರಹ್ಮಾಂಡ ಮೊದಲಾಗಿರ್ತಕ್ಕಂತಹ ಪುರಾಣ ವಾಕ್ಯಗಳಿದೆ. ಅಷ್ಟೇ ಅಲ್ಲದೇನೆ ಆ ಯಾವ ವಾದಿರಾಜ ಗೋವರ ಚರಿತಾಮೃತ ಇದೇ ಮೊದಲಾಗಿರ್ತಕ್ಕಂತಹ ಚಾರಿತ್ರಿಕ ಗ್ರಂಥಗಳಿದೆ, ಇತಿಹಾಸ ಇದೆ. 1660ರಲ್ಲಿ ಹರಪನಹಳ್ಳಿಯಲ್ಲಿ ಮುಖ್ಯ ಪ್ರಾಣದೇವರ ಪಕ್ಕದಲ್ಲಿ ವಾದಿರಾಜ ಪ್ರಭುಗಳ ಬೃಂದಾವನ ಸನ್ನಿಧಾನವನ್ನು ನಿರ್ಮಾಣ ಮಾಡ್ತಾರೆ ಜ್ಞಾನಿಗಳು. ಯಾಕೆ ನಿಷೇಧ ಮಾಡಲಿಲ್ಲ ಯಾರೂ ಕೂಡ? ಅದರಿಂದ ಆ ಕಾಲದಿಂದಲೂ ಇರತಕ್ಕಂತಹ ಇತಿಹಾಸ ಇದೆ. ಅದಕ್ಕೂ ಪ್ರಾಚೀನವಾಗಿರತಕ್ಕಂತಹ ವೇದವಿದ್ಯ ತೀರ್ಥರ ಇತಿಹಾಸ ಇದೆ. ಸ್ವಾಪ್ನ ವೃಂದಾವನಾಖ್ಯಾನ ಅನ್ನತಕ್ಕಂಥ ಅಗತ್ಯವಾಗಿರತಕ್ಕಂಥ ಅಭಿತ್ಯವಾದ ಅದ್ಭುತವಾದ ಪ್ರಮಾಣ ಗ್ರಂಥವಿದೆ. ಹಾಗಾದ್ರೆ ಇಷ್ಟು ಅದ್ಭುತವಾದ ಒಂದು ಚರಿತ್ರೆ ಇರುವಾಗ ಯಾಕೆ ನಿಷೇಧ ಮಾಡಲಿಲ್ಲ? ಆಯ್ತು, ಇಷ್ಟು ಪ್ರಮಾಣಗಳಿದೆ. ವಿಜಯದಾಸರ ವಾಕ್ಯ ಇದೆ, ಆಯ್ತಾ. ಅವರ ಶಿಷ್ಯ ಪರಂಪರೆಯಲ್ಲಿ ನಾನಾಗಲೇ ಅದನ್ನ ಬೇರೆ ಅನ್ಯತ್ರದಲ್ಲಿ ಅನೇಕ ಕಡೆಯಲ್ಲಿ ಉದಾಹರಣೆ ಮಾಡಿದ್ದೇನೆ. ಅನೇಕ ದಾಸವರಣ್ಯರಲ್ಲಿ ಹೇರಳವಾದ ಪ್ರಮಾಣ ಇದೆ. ವಾದಿರಾಜ ಗುರುಗಳು ರುಜುಗಳು ಅಂತನ್ನುವುದಕ್ಕೆ ಹೇರಳವಾದ ಪ್ರಮಾಣಗಳಿವೆ, ಒಂದೂ ಎರಡೂ ಅಲ್ಲ. ಇಲ್ಲ, ವಾದಿರಾಜ ಪ್ರಭುಗಳ ರುಜುತ್ವ ಅಂತ ನೀವು ಏನ್ ಹೇಳ್ತಾ ಪ್ರಮಾಣಗಳು ಅಂತ ಏನು ಹೇಳ್ತಾ ಇದ್ದೀರಿ, ಅದನ್ನ ನಾವು ವಿಮರ್ಶೆ ಮಾಡಿದ್ದೇವೆ. ಖಂಡಿತ ವಿಮರ್ಶೆ ಮಾಡಿ, ವಿಮರ್ಶೆ ಮಾಡುವುದನ್ನ ಬೇಡ ಅಂತಲ್ಲ, ಖಂಡಿತ ವಿಮರ್ಶೆ ಮಾಡಿ. ಆ ವಿಮರ್ಶೆ ಮಾಡುವುದಕ್ಕೆ ಮುಂಚೆ ಒಂದನ್ನ ಜಾಗೃತೆಯಾಗಿ ತಿಳಿದುಕೊಳ್ಳಿ. ನೀವು ವಾದಿರಾಜ ಪ್ರಭುಗಳು ರುಜುಗಳು ಅಲ್ಲ ಅಂತನ್ನುವುದಕ್ಕೆ ಪ್ರಮಾಣವನ್ನ ತೋರಿಸಿ, ಮೂಲ ಪ್ರಮಾಣವನ್ನು ತೋರಿಸಿ, ಆಮೇಲೆ ಈಗ ನಮ್ಮ ವಾದಿರಾಜ ಪ್ರಭುಗಳು ರುಜುಗಳು ಅಂತ ಹೇಳ್ತಕ್ಕಂತಹ ಅನೇಕ ಪ್ರಮಾಣಗಳ ವಿಮರ್ಶೆಯನ್ನು ಮಾಡಿ, ಏನು ತೊಂದರೆ ಇಲ್ಲ. ಅಲ್ಲದೆ ವಾದಿರಾಜ ಪ್ರಭುಗಳು ರುಜುಗಳಲ್ಲ ಅಂತನ್ನುವುದಕ್ಕೆ ಒಂದೇ ಒಂದು ಪ್ರಮಾಣ, ಅದು ಶ್ರುತಿಯಲ್ಲಾಗಿರಬಹುದು, ಸ್ಮೃತಿಯಲ್ಲಾಗಿರಬಹುದು, ಯಾವುದೇ ಆದರೂ ಒಂದು ವಾಕ್ಯವನ್ನು ನೀವು ತೋರಿಸುವುದಕ್ಕೆ ಸಾಧ್ಯವಿದೆಯಾ? ಯಾವುದೂ ಇಲ್ಲ. ಬರೇ ಹೇತುವಾದ ಅಂತನ್ನುವುದು ಹೇಯವಾದ.
ಹೇತುವಾದ ಅನ್ನತಕ್ಕಂಥದ್ದು ಹೇಯ ಅಂತನ್ನುವುದನ್ನ ಸ್ಪಷ್ಟವಾಗಿ ನಾವು ಗಮನಿಸ್ತಕ್ಕಂಥವರಾಗಬೇಕು. ಇದು ಮಾಧುರು ಮಾಡಿರ್ತಕ್ಕಂತಹ ವಾದವಲ್ಲ ಅಂತನ್ನುವುದನ್ನ ಎಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಷಯ. ಯಾರಿಗೆ ಮೋಸ ಮಾಡ್ತಾ ಇದ್ದೀರಿ? ಆದ್ದರಿಂದ ಇದನ್ನು ನಾವು ಗಮನಿಸ್ತಕ್ಕವರಾಗಬೇಕು. ಅಷ್ಟೇ ಅಲ್ಲದೇನೆ ಈ ವಿಷಯವಾಗಿ ಸಂಜೀವಾಚಾರ್ಯ ಮದಭಾವಿಯವರು ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ಪ್ರತ್ಯೇಕವಾಗಿ ಒಂದೊಂದನ್ನೇ ನಾನು ಕೈಗೆತ್ತಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಮೂಲದಲ್ಲಿಯೇ ಅವರು ವಾದಿರಾಜ ಪ್ರಭುಗಳ ರುಜುಗಳೆಲ್ಲ ಅನ್ನೋಕೆ ಯಾವುದೇ ಪ್ರಮಾಣವನ್ನು ಒದಗಿಸ್ತಾ ಇಲ್ಲವಾದ್ದರಿಂದ ಅದು ಬೇಸ್ಲೆಸ್ ಥಿರಿ. ನೀವು ಏನು ಮಾಡಿದರೂ ಕೂಡ ಅದು ಬೇಸ್ಲೆಸ್ ಅಂತ ಅನ್ನೋದನ್ನ ಈಗಾಗಲೇ ಅದನ್ನು ಪ್ರಸ್ತುತಪಡಿಸಿದ್ದೇನೆ. ಆದ್ರೆ ಕೆಲವು ವಿಷಯಗಳನ್ನ ನಾನು ನಿರೂಪಣೆ ಮಾಡುವುದಾದರೆ, ಸಂಜೀವಾಚಾರ್ಯ ಮಧುಭಾವಿಯವರು ಒಂದು ಮಾತನಾಡಿದರು. ವೃಂದಾವನಾಖ್ಯಾನ ಗ್ರಂಥ ಅನ್ನತಕ್ಕಂಥದ್ದು ಅದು ವಾದಿರಾಜ ಪ್ರಭುಗಳು ಜೀವಂತ ಇರುವಾಗ ಹೇಳಿರ್ತಕ್ಕಂತಹ ಗ್ರಂಥಗಳು ನಮಗೆ ಬೇಕು ಅಂತ ಅವರ ಅಭಿಪ್ರಾಯ ಪಟ್ಟರು. ಅಲ್ಲರಿ, ವಾದಿರಾಜ ಪ್ರಭುಗಳು ವಾದಿರಾಜರನ್ನು ನಾವೇನು ಇಟ್ಟುಕೊಂಡಿದ್ದೇವೆ? ನಾವಾಗಲಿ ಅಥವಾ ಇವತ್ತು ಸಜ್ಜನ ಸಮಾಜ ವಾದಿರಾಜ ಪ್ರಭುಗಳನ್ನು ಏನು ಅಂತ ಮಾಡಿದ್ದೀರಿ ನೀವು? ಏನೋ ಒಬ್ಬ ಸಾಮಾನ್ಯವಾಗಿ ನಮ್ಮ ನಿಮ್ಮಂತೆ ತಂದುಕೊಂಡ್ರೇನೋ. ಆದ್ದರಿಂದ ಇವತ್ತು ಈಗಿನ ಕಾಲದಲ್ಲೆಲ್ಲ ಕೆಲವರು ಮೂಳೆ ಇಟ್ಟು ವೃಂದಾವನ ಮಾಡ್ತಾರೆ ಅಂತೆಲ್ಲ ಉಪನ್ಯಾಸ ಮಾಡುವವರಿದ್ದಾರೆ. ಹಾಗಲ್ಲ. ಮತ್ತೀಗ ವಾದಿರಾಜ ಪ್ರಭುಗಳು ಅಂತಂದ್ರೆ ಏನೋ ಒಬ್ಬ ಜೀವಂತ ಇದ್ರು, ಆಮೇಲೆ ಮೃತ್ಯುಗೆಲ್ಲ ಹೊಂದಿದ್ರು. ಏನು ಈ ತರಹದ ಮಾತುಗಳು? ಅಲ್ಲ, ಪಂಚವೃಂದಾವನದ ಮಹಿಮೆ ಏನಾದರೂ ತಿಳಿಯೋದು ಬೇಡವಾ? ಇವತ್ತು ವಿಲಕ್ಷಣವಾಗಿರತಕ್ಕಂತಹ ಯಾವ ಮಾಧ್ವ ವೃಂದಾವನಗಳಲ್ಲೂ ಇಲ್ಲದೆ ಇರತಕ್ಕಂತಹ ಪಂಚವೃಂದಾವನ ಅಂತ ಯಾಕೆ ಆಯ್ತು ವಾದಿರಾಜ ಪ್ರಭುಗಳೇ ಅಂತನ್ನುವ ಮಹತ್ವವನ್ನು ತಿಳಿಯುವ ಒಂದು ಹಂಬಲ ಇಲ್ವಾ? ಉತ್ಸುಕತೆ ಇಲ್ವಾ? ವಾದಿರಾಜ ಪ್ರಭುಗಳು ಜೀವಂತ ಇದ್ರು, ಮೃತ್ಯು ಹೊಂದಿದ್ರು ಅಂತ ಮಾತನಾಡ್ತಿರಲ್ಲ. ಮೃತ್ಯುಗೆನ್ನು ಹೊಂದುವುದು ಒಂದು ಅರ್ಥ ಏನದು? ವಾದಿರಾಜ ಪ್ರಭುಗಳು ಸಶರೀರರಾಗಿ ವೃಂದಾವನ ಪ್ರವೇಶ ಮಾಡಿದ್ದಾರೆ. ಇವತ್ತಿಗೂ ವಾದಿರಾಜ ಪ್ರಭುಗಳು ವೃಂದಾವನದಲ್ಲಿ ಇದ್ದಾರೆ. ಆದ್ದರಿಂದ ವೃಂದಾವನಾಖ್ಯಾನ ಅನ್ನುವ ಗ್ರಂಥ ವಾದಿರಾಜ ಪ್ರಭುಗಳು ಜೀವಂತ ಇದ್ದಾಗ ಮಾಡಿದ್ದಲ್ಲ ಅಂತನ್ನುವ ಮಾತು ಹೇಗೆ ಆಡ್ತೀರಿ ನೀವು? ವಾದಿರಾಜ ಪ್ರಭುಗಳು ದೃಶ್ಯರಾಗಿದ್ದಾಗ ಮಾಡಿದ ಗ್ರಂಥಗಳು ಬೇರೆ, ಅದೃಶ್ಯರಾಗಿದ್ದಾಗ ಅಂದ್ರೆ ವೃಂದಾವನ ಪ್ರವೇಶ ಮಾಡಿದ ನಂತರದಲ್ಲಿ ಮಾಡಿದ ಗ್ರಂಥ ಬೇರೆ ಅಂತ ಹೇಳಬೇಕೆ ಹೊರತು ಈ ತರಹದ ಮಾತುಗಳನ್ನು ಆಡಿದ್ರೆ ಅದು ಶೋಭೆ ತರ್ತದ? ಆದ್ದರಿಂದ ಅದು ಯಾವತ್ತಿಗೂ ಕೂಡ ಶೋಭೆ ತರತಕ್ಕಂಥದ್ದು ಅಲ್ಲ. ಅಷ್ಟೇ ಅಲ್ಲದೇನೆ, ನನಗೆ ಒಬ್ಬ ಗುರುಕುಲದ ವಿದ್ಯಾರ್ಥಿ ಒಂದು ಪ್ರಶ್ನೆ ಮಾಡಿದಪ್ಪ. ಆಚಾರ್ಯರೇ, ಈ ವಾದಿರಾಜರ ರುಜುತ್ವವಾಗಿ ಈ ಚರ್ಚೆಯನ್ನು ನಾನೆಲ್ಲ ಗಮನಿಸ್ತಾ ಇದ್ದೇನೆ. ನನಗೆ ಒಂದು ಡೌಟ್ ಇದೆ ಅಂತಂದ. ಏನಪ್ಪಾ ನಿನ್ನ ಸಂದೇಹ ಕೇಳು ಅಂದೆ. ಏನಿಲ್ಲ ಆಚಾರ್ಯರೇ, ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯದಾ ಜ್ಞಾನಸಿದ್ಭಾವೇ ನೈವ ಗೃಹಂತಿ ತತ್ಪರಂ ಅಂತ ಕೆಲವರ ಬಗ್ಗೆ ಹೇಳಿದ್ದಾರೆ. ಜ್ಞಾನಿಗಳು ಹೇಳಿದ್ದರೂ ಕೂಡ, ಜ್ಞಾನಿಗಳ ವಾಕ್ಯಗಳು ನಮಗೆ ಸಿಗತಾ ಇದ್ದಾಗಲೂ ಕೂಡ ಅವುಗಳನ್ನು ಸ್ವೀಕರಿಸುವುದಿಲ್ಲವಲ್ಲ ಈ ರುಜುತ್ವವನ್ನು ವಿರೋಧ ಮಾಡತಕ್ಕಂತಹ ಜನ. ಎಂಥೆಂಥ ಜ್ಞಾನಿಗಳು! ಬೇರೆ ಯಾರು ಬೇಡ, ವಿಜಯಪ್ರಭುಗಳು. ಅಂತಹ ವಿಜಯಪ್ರಭುಗಳು ಹೇಳಿದ ಮೇಲೂ ಕೂಡ ಸ್ವೀಕಾರ ಮಾಡ್ತಾ ಇಲ್ವಲ್ಲ. ಇದು ಮಧ್ವಾಚಾರ್ಯರು ಹೇಳಿದ ಮಾತಿಗೆ ಸರಿಯಾಗಿ ಅನ್ವಯವಾಗ್ತಾ ಇದೆಯಲ್ಲ ಇವರ ಕ್ರಮ. ಇದಾಗಿ ಜ್ಞಾನಸಿದ್ಭಾವೇ ನೈವ ಗೃಹಂತಿ ತತ್ಪರಂ ಅಂತನ್ನುವಂತೆಗೆ ಇವರ ಚರ್ಯೆ ಇದೆಯಲ್ಲ ಅಂತ ಪಾಪ ಹುಡುಗ ಕೇಳಿದ ಗುರುಕುಲದ ವಿದ್ಯಾರ್ಥಿಯವನಂದೆ, ನೋಡಪ್ಪ, ಈ ಪ್ರಶ್ನೆಯನ್ನು ನನ್ನ ಕೇಳಬಾರ್ದು ನೀನು. ಯಾರು ರುಜುತ್ವವನ್ನು ಒಪ್ಪಲ್ಲವಲ್ಲ ಅವರನ್ನು ಹೋಗಿ ಈ ಮಾತುಗಳನ್ನು ಕೇಳಬೇಕಪ್ಪ. ಸರಿಯಾದ ವಿವೇಚನೆ ಮಾಡಿದ್ದೀಯ ನೀನು ಅಂತ ಹೇಳಿದ್ದೇನೆ. ಅಲ್ಲದೆ ಇನ್ನೊಬ್ಬ ಗೃಹಸ್ಥರೊಬ್ಬರು, ನಾನು ಮೊನ್ನೆ ಕೋಟೇಶ್ವರಕ್ಕೆ ಹೋದಾಗ ಒಬ್ಬ ಗೃಹಸ್ಥರ ನನ್ನ ಪ್ರಶ್ನೆ ಮಾಡಿದ್ರು. ಆಚಾರ್ಯರೇ, ನನಗೆ ಬಹಳ ಅವರ ಕಳಕಳಿ. ವೈಷ್ಣವ ಸಮಾಜ ಮನುಷ್ಯ ದೇಹ ಬರುವುದೇ, ಮನುಷ್ಯ ಜನ್ಮ ಬರುವುದೇ ಅತ್ಯಂತ ದುರ್ಲಭ. ಅದರಲ್ಲೂ ವೈಷ್ಣವತ್ವ ಬಂದಿದೆ. ಆಚಾರ್ಯರೇ, ಇವತ್ತು ವಿಜಯಪ್ರಭುಗಳು ಮತ್ತು ವಾದಿರಾಜ ಪ್ರಭುಗಳ ರುಜುತ್ವವನ್ನು ಅಪಲಾಪ ಮಾಡುತ್ತೇವೆ ಅಂತ ಹೊರಟವರು, ವಾದಿರಾಜ ಪ್ರಭುಗಳ ರುಜುಗಳಲ್ಲ ಅಂತ ಹೇಳುವುದಕ್ಕೆ ಹೊರಟವರು ಬರೀ ವಾದಿರಾಜ ಪ್ರಭುಗಳನ್ನ ಅಷ್ಟೇ ಅಲ್ಲ, ವಾದಿರಾಜರನ್ನ ರುಜುಗಳು ಅಂತ ಹೇಳಿರ್ತಕ್ಕಂತಹ ಶಿಷ್ಟ ಸಂಪ್ರದಾಯದ ಒಂದು ಪರಂಪರೆ ಏನಿದೆ, ಆ ಪರಂಪರೆಗೇನೆ ದ್ರೋಹವನ್ನು ಎಸಗ್ತಾ ಇದ್ದಾರಲ್ಲ. ಇದು ಎಂಥ ಒಂದು ದುರ್ವಿಧಿವಂತಲ್ಲ ಅಂತ ಪಾಪ ಅವರು ಬಹಳ ಕಳಕಳಿಯಿಂದ ಹೇಳಿದರು. ನನ್ನಂದೆ, ನಿಮ್ಮ ದುಃಖ ನನಗೆ ಅರ್ಥ ಆಗತ್ತೆ. ಪಾಪ ಬಹಳ ಒಳ್ಳೆ ಸಾತ್ವಿಕರು, ನಿಮ್ಮ ದುಃಖ ನನಗೆ ಅರ್ಥ ಆಗತ್ತೆ. ಇದನ್ನ ನೀವೇನ್ ಮಾಡಬೇಕು ಅಂದ್ರೆ ವಾದಿರಾಜರ ರುಜುತ್ವವನ್ನು ಒಪ್ಪಲವಲ್ಲ, ಅವರನ್ನು ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳಿದೆ ನಾನು. ಆದ್ದರಿಂದ ಈ ತರಹದ ಒಂದು ಪ್ರಸಂಗಗಳು ತಮ್ಮ ಮಾನವ ಸಮಾಜದಲ್ಲಿ ಈಗ ಬರ್ತಕ್ಕಂಥದ್ದು ಬಹಳ ಒಂಥರ ಬೇಸರ ಮೂಡಿದೆ ಅನೇಕರಿಗೆ. ಇನ್ನೊಂದು ವಿಷಯವನ್ನು ನಾವು ಹೇಳುವುದಾದರೆ, ಒಂದು ಕಿವಿ ಮಾತನ್ನ ಸಂಜೀವಾಚಾರ್ಯ ಮದಭಾವಿಯವರಿಗೆ ಒಂದು ಕಿವಿ ಮಾತನ್ನ ನಾನು ಹೇಳ್ತೇನೆ. ಅವರು ವಿದ್ವಾಂಸರಿದ್ದಾರೆ ಸ್ವಯಂ. ಒಂದು ಕಿವಿ ಮಾತನ್ನ ನಾನು ಹೇಳುವುದಾದರೆ,
ವೃಂದಾವನಾಖ್ಯಾನ ಅಂತ ಅನ್ನೋದು ಅಪ್ರಮಾಣ ಅಂತ ಹೇಳುವುದಕ್ಕೆ ಹೊರಟಿದ್ದಾರೆ ಅವರು. ಹಾಸ್ಯಾಸ್ಪದ ಅವ್ರಿಗೆ ಇದನ್ನು ನೋಡುತ್ತೀರಿ ನೀವು. ವೃಂದಾವನಾಖ್ಯಾನದ ಶ್ಲೋಕವನ್ನೇ ಮಂಗಲಾಚರಣೆ ಮಾಡ್ತಾ ಇದ್ದಾರೆ ಸಂಜೀವಾಚಾರ್ಯ ಬದಲಾಗಿ. ಅಲ್ಲರಿ ಕಾಮಧೇನುರ್ಘಾ ಪೂರ್ವಂ ಸರ್ವಾಭಿಕ್ತ ಫಲಪ್ರದ ತಥಾ ಕಲೋ ವಾಜಿನಾದ ಶ್ರೀಪಾದೋಭಿಕ್ತದಸ್ತಪ. ಇಲ್ಲಿಯ ಶ್ಲೋಕ ಅನ್ಕೊಂಡ್ರಿ ಬಲಭಾಗಿಯವರೇ. ವೃಂದಾವನಾಖ್ಯಾನದ 10ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಶ್ಲೋಕ ಇದು. ಅದನ್ನೇ ನೀವು ಮಂಗಲಾಚರಣೆ ಮಾಡಿ ಅಂದ್ರೆ ಅದರಿಂದಲೇನೆ ನೀವು ಮಂಗಲಾಚರಣೆ ಅಂತಂದ್ರೆ ನಿರ್ವಿಘ್ನತಾ ಪರಿಸಮಾಪ್ತಿ ಆಗಬೇಕು ಅಂತ. ವೃಂದಾವನಾಖ್ಯಾನ ಮುಕ್ತವಾಗಿರತಕ್ಕಂತಹ ಶ್ಲೋಕವನ್ನೇ ಮಂಗಲಾಚರಣೆ ಮಾಡಿ ವೃಂದಾವನಾಖ್ಯಾನವನ್ನೇ ಅಪ್ರಮಾಣ ಅಂತ ಹೇಳೋದಕ್ಕೆ ಹೊರಟಿತ್ತು. ನಿಜವಾಗೂ ಸೋಚಿಕೆ ತರ್ತಾ ಇದೆ ನನಗೆ, ಅಷ್ಟೇ ಅನಿಸ್ತಾ ಇದೆ. ಅಂದ್ರೆ ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದೆಯೋ ಅಥವಾ ಅಧ್ಯಯನದ ಕೊರತೆಯೋ ನನಗೆ ಅದು ಅರ್ಥವೇ ಆಗ್ತಾ ಇಲ್ಲ. ಇನ್ನ ಒಂದು ವಿಷಯವನ್ನು ಹೇಳ್ತೇನೆ, ಒಂದು ಕಿವಿ ಮಾತು. ಕಾಮಧೇನ ರಥಾ ಪೂರ್ವಂ ಅನ್ನುವ ಶ್ಲೋಕವನ್ನು ನೀವು ಹೇಳ್ತಾ ಇದ್ದೀರಲ್ಲ, ಆ ಶ್ಲೋಕವನ್ನು ತಪ್ಪು ಹೇಳ್ತಿರಲ್ಲ ಆಚಾರ್ಯರೇ. ಶ್ಲೋಕವನ್ನಾದರೂ ನೋಡಿಕೊಂಡು ಬಂದು ಹೇಳಬಾರ್ದ? ಆದ್ದರಿಂದ ನಮ್ಮಲ್ಲಿ ಒಂದು ಗ್ರೌಂಡ್ ವರ್ಕ್ ಇರಬೇಕು. ಯಾವುದೇ ಒಂದು ಮಾತುಗಳನ್ನು ಆಡಿದ್ದೇವೆ, ಒಂದು ವಾದವನ್ನು ಮಾಡಿದ್ದೇವೆ ಅಂತಂದಾಗ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಪರಿಶ್ರಮ ಇರಬೇಕು. ಆ ಪರಿಶ್ರಮ ಏನು ಅಂದುಕೊಳ್ಬೇಡಿ, ಆ ಪರಿಶ್ರಮ ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಕಾಮಧೇನ ತಥಾ ಪೂರ್ವಂ ಸರ್ವಾಭಿಷ್ಟ ಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋ ಅಭಿಷ್ಟದ ಸದಾ ಅಂದಿದ್ದೀರಿ ನೀವು. ಸದಾ ಅಲ್ಲ, ಸತಾಂ. ಅದರಿಂದ ಪುಟ್ಟ ಮಕ್ಕಳು ಕೂಡ ಆ ಮಂತ್ರಗಳನ್ನು ಹೇಳುವವರು ಕೇಳಿ ಯಾಕೆ ಈ ಆಚಾರ್ಯರು ಹೀಗೆ ಹೇಳ್ತಾ ಇದ್ದಾರಲ್ಲ ತಪ್ಪು ಅಂತ ಅಂದಿತ್ತಿದೆ ನನ್ನ ಹತ್ರ. ಆದ್ದರಿಂದ ಈ ತರಹ ನಗೆಪಾಟಲಿಗೀಡಾಗಬೇಡಿ. ಅದನ್ನ ಮತ್ತೆ ನೀವು ನೋಡಿಕೊಂಡು ಬಂದು ಆ ಶ್ಲೋಕವನ್ನ ಹೇಳುವುದು ಅದು ಸರಿಯಾದ ಕ್ರಮ ಅಂತ ಅನ್ನೋದನ್ನ ಚಿಂತಿಸಿ ಒಂದು ವಿಷಯವನ್ನ ಮತ್ತೆ ಪ್ರಸ್ತಾಪ ಮಾಡುವುದಾದರೆ, ಈ ವಾದ ತಾವು ಉಲ್ಲೇಖ ಮಾಡುವಾಗ ಒಂದು ಮಾತಂದ್ರೆ, ಗುರುಗೋವಿಂದದಾಸರ ಪುಸ್ತಕದಲ್ಲಿ ವೃಂದಾವನಾಖ್ಯಾನದ ಪ್ರಚಾರ ಅಂತ ಅನ್ನುವುದು 19ನೇ ಶತಮಾನದ ಆದಿಭಾಗದಲ್ಲಿ ಆಗಿದೆ ಅಂತ ಹಾಗೇನೋ ಉಲ್ಲೇಖ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಿ. ನೀವು ಗಮನಿಸಿ, ಗುರುಗೋವಿಂದದಾಸರು ಏನು ಬರೆದಿದ್ದಾರೆ? ಪ್ರಚಾರ ಅಂದ್ರೆ ಅರ್ಥ ಏನು? ವೃಂದಾವನಾಖ್ಯಾನ ರಚಿತವಾದದ್ದು ಆಗ ಅಂತಲ್ಲ. ವೃಂದಾವನಾಖ್ಯಾನವು ವಾದಿರಾಜ ಪ್ರಭುಗಳು ವೃಂದಾವನ ಪ್ರವೇಶ ಮಾಡಿದ ಕೆಲವೇ ವರ್ಷಗಳಲ್ಲಿ ಅದು ರಚಿತಗೊಂಡಿರ್ತಕ್ಕಂಥದ್ದು ಅಂತ ಹಸ್ತಪ್ರತಿ ಇವತ್ತಿಗೂ ಭದ್ರವಾಗಿದೆ. ಆದ್ದರಿಂದ ಇತಿಹಾಸವನ್ನು ತಿಳಿದುಕೊಂಡು ಬನ್ನಿ. ಇತಿಹಾಸವನ್ನು ತಿಳಿಯದೇನೆ ವಾದಿರಾಜರ ಋಜುತ್ವ ವಿಷಯದಲ್ಲಿ ಮಾತನಾಡುವುದಕ್ಕೆ ಯಾವ ಕಾರಣಕ್ಕೂ ಇಳಿಯಬೇಡಿ. ಇದು ನಿಮಗೇನೆ ನಗಪಾಟಲಾಗ್ತಕ್ಕಂಥದ್ದಾಗತ್ತೆ ಅನ್ನೋದನ್ನ ಅಡ್ವೈಸ್ ಮಾಡ್ತಾ ಇದ್ದೇನಷ್ಟೇ. ಈ ಇತಿಹಾಸ ನಾವು ಗಮನಿಸ್ತಾ ಹೋದರೆ ಯಾವಾಗ ಈ ಋಜುತ್ವ ಒಂದು ವಿವಾದ ಅನ್ನತಕ್ಕಂಥದ್ದು ಆಗಲಿಂದಲೂ ಕೂಡ, ಸತ್ಯವೀರರ ಕಾಲದಿಂದಲೂ ಕೂಡ ಇದು ಬಂದಿದೆ. ಆಗಲಿಂದಲೂ ಕೂಡ ಬೇಕಾದಷ್ಟು ಗ್ರಂಥಗಳು ಬಂದಿದೆ. ಅವುಗಳನ್ನೆಲ್ಲವನ್ನು ಅಧ್ಯಯನ ಮಾಡಿಕೊಂಡು ಬಂದು ನೀವು ಮಾಡ್ತಾ ಇರುವ ಎಲ್ಲ ಆಕ್ಷೇಪಗಳು ಆಗಲೇ ಉತ್ತರ ಬಂದಾಗಿದೆ. ಹೊಸದಾಗಿ ಏನು ಕೊಡುವಂಥದ್ದೇನಿಲ್ಲ. ವಾದಿರಾಜರ ಋಜುತ್ವ ಸಿದ್ಧಾಂತ ಅದು ಆಗಿ ಹೋಗಿದೆ. ಜಮಖಂಡಿ ವಾದಿರಾಜಾಚಾರ್ಯರು, ದೊಡ್ಡ ದೊಡ್ಡ ಜ್ಞಾನಿ ವರೇಣ್ಯರು, ಷಟ್ಪುರಾಚಾರ್ಯರು, ಇದೇ ವಿಧವಾಗಿರ್ತಕ್ಕಂತಹ ಅನೇಕ ಜ್ಞಾನಿ ವರೇಣ್ಯರು ಅದನ್ನಾಗಲೇ ಸಿದ್ಧ ಮಾಡಿದ್ದಾರೆ. ವೃಂದಾವನಾಚಾರ್ಯರ ಶಿಷ್ಯ ಪ್ರಶಿಷ್ಯರು ಇವರೆಲ್ಲ ವಾದಿರಾಜರ ಋಜುತ್ವ ವಿಚಾರವಾಗಿ ಬರತಕ್ಕಂತಹ ಎಲ್ಲ ಆಕ್ಷೇಪಗಳಿಗೂ ಕೂಡ ಉತ್ತರವನ್ನು ಸಿದ್ಧ ಮಾಡಿ ಆಗಿದೆ. ನೀವು ಮಾಡುವ ಪ್ರಶ್ನೆಗಳು ಏನು ಹೊಸದಲ್ಲ. ಈಗಾಗಲೇ ಆ ಪ್ರಶ್ನೆಗಳು ಬೇಕಾದಷ್ಟು ಬಂದಿದೆ, ಆ ಪ್ರಶ್ನೆಗಳಿಗೆ ಉತ್ತರವೂ ಬಂದಿದೆ. ಅದರಿಂದ ಅದನ್ನ ಮತ್ತೆ ಅದನ್ನ ನೋಡಿಕೊಂಡು ಸರಿಯಾದ ಗ್ರೌಂಡ್ ವರ್ಕ್ ಮಾಡಿ ನೀವು ಈ ಒಂದು ಸಾಹಸಕ್ಕೆ ಕೈ ಹಾಕಿ ಅಂತ ನಿಮಗೊಂದು ಅಡ್ವೈಸ್ ಮಾಡ್ತಾ ಇದ್ದೇನೆ. ಇದರ ಮೇಲೆ ಮತ್ತೆ ನಾನು ಮಾಡ್ತೇನೆ, ಇನ್ನೇನೋ ಮಾಡ್ತೇನೆ ಅಂತಂದ್ರೆ ಅದರಿಂದ ಹೇಳಿದನಲ್ಲ, ಅಪ್ರಮಾಣಿಕ ಕಲ್ಪನಕ್ಕೆ ಬೆಲುಪಯೋಗಿಸಬಾರ್ದಂತ ಬೇಸ್ಲೆಸ್ ಅಂತ ಆಗಿಬಿಡುತ್ತೆ ಹೊರತು ಅದ್ರಿಗೆ ಯಾವುದೇ ರೀತಿಯ ಒಂದು ನಯಾ ಪೈಸಾ ಪ್ರಯೋಜನವೂ ಆಗುವುದಿಲ್ಲ ಅನ್ನೋದನ್ನ ನಾವು ತಿಳಿಯಬೇಕು. ಒಂದು ಮುಖ್ಯವಾದ ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. ನೀವಂದ್ರಿ ವಾದಿರಾಜ ಪ್ರಭುಗಳ ಈ ಋಜುತ್ವ ವಿಚಾರ ಅಂತಕ್ಕಂಥದ್ದನ್ನು ಮಾಡ್ತಾ ಅನೇಕರು ಈ ವಾದಿರಾಜರ ಋಜುಗಳಲ್ಲ ಅಂತನ್ನುವುದನ್ನ ನಿರ್ಣಯ ಮಾಡಿಕೊಂಡು ಆ ಕಡೆ ಪಕ್ಷದಿಂದ ಈ ಕಡೆ ಪಕ್ಷಕ್ಕೆ ಪಕ್ಷಾಂತರ ಮಾಡಿಬಿಟ್ಟು ಹೇಳಿ. ಸಂಜೀವಾಚಾರ್ಯರೇ, ಒಂದು ಮಾತನ್ನು ಕೇಳಿ. ವಾದಿರಾಜ ಪ್ರಭುಗಳ ಋಜುತ್ವವನ್ನ ಒಪ್ಪತಕ್ಕಂತಹ ಭಕ್ತರು ಏನಿದ್ದಾರೆ ಅವರು ನೀವು ಮಾಡುವ ಈ ತರಹದ ಆಕ್ಷೇಪಗಳಿದೆಯಲ್ಲ, ಇದರಿಂದ ಏನ ತಿಳಿತಾರೆ ಗೊತ್ತಾ? ಏನ ತಿಳಿದಿದ್ದಾರೆ ಗೊತ್ತಾ? ವಾದಿರಾಜ ಪ್ರಭುಗಳ ಸಾರ್ವಜ್ಞತೆಯನ್ನು ತಿಳಿದಿದ್ದಾರೆ. ಹೇಗೆ ಅಂತ ಹೇಳಿ, ವೃಂದಾವನಾಖ್ಯಾನದಲ್ಲಿ ವಾದಿರಾಜ ಪ್ರಭುಗಳು ಈ ಎಲ್ಲ ವಿಷಯಗಳನ್ನ ಹೇಳಿ ಆಗಿದೆ.
ಮುಂದೆ ನನ್ನ ರುಜುತ್ವವನ್ನ ಅಪಲಾಪ ಮಾಡುತ್ತಾರೆ, ಇಂತಹ ಜನಗಳು ಬರ್ತಾರೆ, ಕಲಿಯುಗದಲ್ಲಿ ಇಂತಹದ್ದೆಲ್ಲವೂ ಕೂಡ ನಡೀತದೆ ಅಂತ ವಾದಿರಾಜ ಪ್ರಭುಗಳು ಮುಂದಾಗುವ ಘಟನೆಯನ್ನ ಹೇಳಿದ್ದಾರಾದ್ದರಿಂದ ಆ ಘಟನೆ ಹಾಗೆ ನಡೀತಾ ಇದೆ. ಆದ್ದರಿಂದ ಕಾಲಕ್ರಮೇಣ ಆ ವಾದಿರಾಜರಿಗೆ ಹೇಳಿದ ವಿಷಯದಲ್ಲಿ ನೀವು ಒಂದು ಪಾತ್ರಧಾರಿಗಳಾಗಿದ್ದೀರಿ, ವಾದಿರಾಜ ರುಜುತ್ವವನ್ನು ವಿರೋಧ ಮಾಡುವವರಾಗಿದ್ದೀರಿ. ಬಹಳ ಅದರಲ್ಲಿ ಏನು ನೀವು ಪಾಪ ವಾದಿರಾಜ ರುಜುತ್ವವನ್ನು ವಿರೋಧ ಮಾಡಬೇಕು ಅಂತಲೇ ಹೊರಟಿದ್ದೀರಾ ಅಂತ ನೀವು ಮಾಡ್ತಾ ಇದ್ದೀರಿ. ಅದರಲ್ಲಿ ನಮ್ಗೆ ಏನು ತೊಂದರೆ, ನೀವು ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಮಗೇನು ಅನಿಸುತ್ತೆ ಗೊತ್ತಾ, ವಾದಿರಾಜ ಭಕ್ತರಿಗೆ ವಾದಿರಾಜ ಪ್ರಭುಗಳು ಎಷ್ಟು ಸರ್ವಜ್ಞರಪ್ಪ, ಮುಂದಾಗುವ ವಿಚಾರವನ್ನು ಹಾಗಾಗಿ ಅವರು ಹೇಳಿದ್ದಾರಾದ್ದರಿಂದ ಅಂತಹ ವಾದಿರಾಜ ಪ್ರಭುಗಳ ಸಾರ್ವಜ್ಞತೆ ಅದು ಅತ್ಯದ್ಭುತವಾದದ್ದು ಅಂತ ವಾದಿರಾಜರ ರುಜುತ್ವವನ್ನು ಒಪ್ಪತಕ್ಕಂತಹ ಭಕ್ತರಿಗೆ ನೀವು ಮಾಡುವ ಈ ಎಲ್ಲ ಕಾರ್ಯಗಳಿಂದ ನಮಗೇನು ಅನಿಸ್ತಾ ಇದೆ ಗೊತ್ತಾ, ವಾದಿರಾಜರಲ್ಲಿ ಅತಿಶಯವಾಗಿರ್ತಕ್ಕಂಥ ಭಕ್ತಿ ಇಮ್ಮಡಿ ಆಗ್ತಾ ಇದೆಯೋ ಹೊರತು ಯಾವುದೇ ರೀತಿಯ ನಮಗೆ ತೊಂದರೆ ಅನ್ನತಕ್ಕಂಥದ್ದಾಗಲಿ ಮನಸ್ಸಿಗೆ ವ್ಯಾಕುಲತೆ ಅನ್ನತಕ್ಕಂಥದ್ದಾಗಲಿ ಏನು ಉಂಟಾಗ್ತಾ ಇಲ್ಲ ಅನ್ನೋದನ್ನ ಮುಖ್ಯವಾಗಿ ನೀವು ಗಮನಿಸಬೇಕು. ಕ್ಷುಕ್ಷಾಮಾನ ವೃಕ್ಷರಕ್ಷೋ ರಥಕರಣ ರಕ್ಷುಣ ವಿಕ್ಷೋಭಿತಾಕ್ಷಾನ್ ಅನ್ನುವ ಮಾತುಗಳನ್ನು ನೀವು ತಿಳಿದಾಗ ವಾಯುದೇವರ ಜೀವೋತ್ತಮತ್ವವನ್ನು ತಿಳಿಯದೇ ಇದ್ದರೆ ಇವತ್ತೇನಾಗಬಹುದು ಅಂತನ್ನುವುದನ್ನು ಹರಿವಾಕ್ಯದಲ್ಲಿ ಹೇಳಿದ್ದಾರೆ. ವಾದಿರಾಜ ಪ್ರಭುಗಳು ಕೂಡ ಬೃಂದಾವನಾಖ್ಯಾನದಲ್ಲಿ ನನ್ನ ರುಜುತ್ವವನ್ನು ಒಪ್ಪದೇ ಇದ್ದರೆ ಏನಾಗತ್ತೆ ಅಂತ ಅವರು ಹೇಳಿದ್ದಾರೆ. ಏನು ಇದರಲ್ಲಿ ವ್ಯತ್ಯಾಸ ಇದೆ? ನಾವು ವಾದಿರಾಜರಲ್ಲಿ ಭಕ್ತಿ ಮಾಡ್ತೇವೆ ಅಂದ್ರೆ ಅಲ್ಲರಿ ವಾಯುದೇವರನ್ನ ಜೀವೋತ್ತಮರು ಅಂತ ತಿಳಿಯದೇನೆ ನಾವು ವಾಯುದೇವರಲ್ಲಿ ಭಕ್ತಿ ಮಾಡ್ತೇವೆ ಅಂತ ಹೇಳದಂತೆ ಆಯ್ತು ನಿಮ್ಮ ಮಾತು. ನಾವು ವಾದಿರಾಜರನ್ನ ತಲೆ ಮೇಲೆ ಇಟ್ಟುಕೊಂಡು ಮೆರೆಸ್ತೇವೆ, ನಾವು ವಾದಿರಾಜರ ಗ್ರಂಥಗಳನ್ನ ಅಲ್ಲದೆ ವಾಯುದೇವರ ಒಂದು ಜೀವೋತ್ತಮತ್ವವನ್ನು ಒಪ್ಪದೇವರ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ, ಅವರ ಒಂದು ಮೆರವಣಿಗೆಯನ್ನ ಮಾಡಿದರೆ ಏನು ಫಲ ಬಂದಿತ್ತು? ಅದರಂತೆಯೇ ವಾದಿರಾಜ ಪ್ರಭುಗಳ ರುಜುತ್ವವನ್ನ ಒಪ್ಪದೇ ಇದ್ರೆ ಏನು ಫಲ ಬಂದಿತ್ತು? ಒಪ್ಪದೇನೆ ನೀವೇನೇ ಆ ಮೆರವಣಿಗೆಯೋ ಉತ್ಸವವೋ ತಲೆ ಮೇಲೆ ಇಟ್ಟುಕೊಂಡು ಮೆರೆಸೋದು ಏನು ಮಾಡಿದ್ರು? ಯಾವ ಪ್ರಯೋಜನವೂ ಇಲ್ಲ. ಇನ್ನು ಶ್ರೀ ವಾದಿರಾಜ ಗುರು ಸಾರ್ವಭೌಮರ ರುಜುತ್ವಕ್ಕೆ ವಿರೋಧ ಬರ್ತಕ್ಕಂಥ ಅಪಾಸತಃ ವಿರೋಧ ತೋರಿಸ್ತಕ್ಕಂತಹ ಅನೇಕ ವಾಕ್ಯಗಳಿದೆಯಲ್ಲ, ವಾದಿರಾಜನ ಮಾತುಗಳಲ್ಲೇ ಕಾಣಿಸ್ತಾ ಇದೆಯಲ್ಲ ಅಂತ ಈ ತರಹದ ಅಪಾಸತಃ ತೋರ್ತಕ್ಕಂತಹ ವಾಕ್ಯಗಳನ್ನೇ ಎತ್ತಿ ತೋರಿಸಿ ಪ್ರಶ್ನೆ ಮಾಡುವುದಾದರೆ ನಾವು ಗಮನಿಸಬೇಕಾದ್ದೇನು ಗೊತ್ತಾ, ವಾದಿರಾಜ ಪ್ರಭುಗಳು ರುಜುಗಳು ಅಂತನ್ನುವುದು ನಮಗೆ ಪ್ರಮಾಣದಿಂದ ಸಿದ್ಧವಾಗಿದೆ. ಆದ್ದರಿಂದ ಪ್ರಮಾಣ ಸಿದ್ಧವಾಗಿರತಕ್ಕಂತಹ ವಿಷಯವಾದ್ದರಿಂದ ವಾದಿರಾಜ ಪ್ರಭುಗಳ ರುಜುತ್ವಕ್ಕೆ ವಿರೋಧ ಬರತಕ್ಕಂತಹ ವಾಕ್ಯಗಳು ಎಲ್ಲಿಯೇ ಇದ್ದರೂ ಕೂಡ ನಾವು ವಾದಿರಾಜರ ರುಜುತ್ವ ತತ್ವಕ್ಕೆ ಅನ್ವಯವಾಗುವಂತೆಯೇ ಅರ್ಥವನ್ನ ಮಾಡುತ್ತೇವೆ. ಯಾಕೆ? ಮೂಲ ಪ್ರಮಾಣ ಇದೆ ನಮ್ಮಲ್ಲಿ. ಬ್ರಹ್ಮವಿವಕ್ತ ಬ್ರಹ್ಮಾಂಡ ಮೊದಲಾದ ಪುರಾಣಗಳ ಪ್ರಮಾಣಗಳಿದೆ, ವೃಂದಾವನಾಖ್ಯಾನದ ಪ್ರಮಾಣ ಇದೆ. ಈ ಎಲ್ಲದರ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವೇನು ಮಾಡ್ತೇವೆ, ಅಪಾದಿತಃ ತೋರ್ತಕ್ಕಂತಹ ಅಲ್ಲಲ್ಲಿ ತೋರ್ತಕ್ಕಂತಹ ವಾದಿರಾಜರ ರುಜುತ್ವಕ್ಕೆ ವಿರೋಧವಾದ ವಾಕ್ಯಗಳನ್ನ ವಾದಿರಾಜರ ಪರವಾಗಿ ನಾವು ಅನ್ವಯ ಮಾಡ್ತೇವೆ. ಇದು ನಾವು ಮಾಡತಕ್ಕಂತಹ ನಿಯಮ, ನಾವು ಹಾಕಿಕೊಂಡ ನಿಯಮ ಅಲ್ಲ ಇದು. ಶ್ರೀಮದ್ ಆಚಾರ್ಯರೇ ತೋರಿಸಿಕೊಟ್ಟಿದ್ದಾರೆ ಅಪ್ಪರ ನಿರ್ಣಯದಲ್ಲಿ. ವಿಷ್ಣು ಆದಿತ್ಯ ವಿರೋಧೀನಿ ಯಾನಿ ವೇದ ವಸಾಂಸ್ಯಪಿ. ವಿಷ್ಣು ಸರ್ವೋತ್ತಮತ್ವಕ್ಕೆ ಅಪಾತತಃ ವಿರೋಧವಾಗ್ತಕ್ಕಂತಹ ವೇದ ವಾಕ್ಯಗಳಿದ್ದರೂ ಕೂಡ ವಿಷ್ಣು ಸರ್ವೋತ್ತಮತ್ವಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಬೇಕು. ಅದನ್ನ ಹಾಗೆಯೇ ಎಳೆದು ತಂದು ವಿಷ್ಣು ಸರ್ವೋತ್ತಮತ್ವಕ್ಕೇನೆ ಅರ್ಥ ಮಾಡ್ಬೇಕು. ಯಾಕೆ? ವಿಷ್ಣು ಸರ್ವೋತ್ತಮತ್ವ ಅಂತನ್ನುವುದು ಅದು ಸಕಲ ಪುರಾಣ ಶ್ರುತಿಗಳಿಂದಲೂ ಕೂಡ ಸಿದ್ಧವಾಗಿರ್ತಕ್ಕಂಥ ಶ್ರುತಿ ಪುರಾಣಗಳಿಂದ ಸಿದ್ಧವಾಗಿರ್ತಕ್ಕಂತಹ ವಿಷಯ. ಆದ್ದರಿಂದ ನಾವು ಹೇಗೆ ವಿಷ್ಣು ಸರ್ವೋತ್ತಮತ್ವಕ್ಕೆ ಅಪಾತತಃ ತೋರ್ತಕ್ಕಂತಹ ವಾಕ್ಯಗಳನ್ನ ಎಳೆದು ತಂದು ವಿಷ್ಣು ಸರ್ವೋತ್ತಮತ್ವವನ್ನು ಅನ್ವಯ ಮಾಡ್ತೇವೋ ಅದರಂತೆ ವಾದಿರಾಜರ ರುಜುತ್ವವೂ ಕೂಡ ಶ್ರುತಿ ಪುರಾಣ ವೃಂದಾವನಾಖ್ಯಾನ ಮೊದಲಾದ ಗ್ರಂಥಗಳಿಂದ ಐತಿಹ್ಯದಿಂದ ಸಿದ್ಧವಾದ ವಿಷಯವಾದ್ದರಿಂದ ರಾಜರ ರುಜುತ್ವಕ್ಕೆ ವಿರೋಧದಂತೆ ಕಾಣುವ ಅಪಾದತಃ ತೋರ್ತಕ್ಕಂತಹ ವಾಕ್ಯಗಳನ್ನು ಕೂಡ ರಾಜರ ರುಜುತ್ವಕ್ಕೆ ನಾವು ಅನ್ವಯ ಮಾಡಿ ತೋರಿಸ್ತಕ್ಕಂಥವರಾಗುತ್ತೇವೆ. ಆದ್ದರಿಂದ ನಮಗೆ ಯಾವ ಬಾಧಕವೂ ಇಲ್ಲ ಅನ್ನುವುದನ್ನು ಗಮನಿಸಬೇಕು. ಮುಖ್ಯವಾಗಿ ಉಪಸಂಹಾರ ಮಾಡುವಾಗ ಮತ್ತೆ ಅದನ್ನು ರಿಪೀಟ್ ಮಾಡುತ್ತೇನೆ. ವಾದಿರಾಜ ಪ್ರಭುಗಳು ರುಜುಗಳು ಅಲ್ಲ ಅಂತನ್ನುವುದಕ್ಕೆ ಒಂದೇ ಒಂದು ಪ್ರಮಾಣವನ್ನ ಕೊಡಿ. ಒಂದೇ ಒಂದು ಪ್ರಮಾಣ. ಹೇತುವಲ್ಲ. ನೀವು ಮಾತನಾಡ್ತಾ ಇರೋದೆಲ್ಲವೂ ಕೂಡ ಹೇತುವಾದ ಅಂತನ್ನುವುದು ಅತ್ಯಂತ ಹೇಯವಾದದ್ದು, ನಿಕೃಷ್ಟವಾದದ್ದು. ಅದರಿಂದ ನಿಮಗೆ ಏನೂ ಲಾಭವೂ ಸಿಗುವುದಿಲ್ಲ ಅಂತನ್ನುವುದನ್ನು ಹೇಳಿ ಈ ಒಂದು ವಾಕ್ಸೇವೆಯಿಂದ ಮತ್ತೆ ಈ ವಾದವನ್ನು ನಾನು ಮುಂದುವರಿಸುವುದಿಲ್ಲ. ಕಾರಣ ನೀವು ವಾದಿರಾಜ ಪ್ರಭುಗಳು ರುಜುಗಳಲ್ಲ ಅಂತನ್ನುವ ಪ್ರಮಾಣ ಕೊಡುವವರೆಗೂ ನೀವು ಮಾಡುವುದೆಲ್ಲವೂ ಕೂಡ ವ್ಯರ್ಥ.
ಹೇತುವಾದದಿಂದ ಏನೂ ಸಿದ್ಧ ಮಾಡುವುದಕ್ಕಾಗೋದಿಲ್ಲ. ಅದರಿಂದ ಇದನ್ನು ಮತ್ತೆ ಮುಂದುವರಿಸುವ ಅವಕಾಶವೇ ಇಲ್ಲ ಅಂತನ್ನುವುದನ್ನು ಕೂಡ ಹೇಳ್ತಾ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಜ್ಜನರ ಅವಗಾಹನೆಗಾಗಿ ಯಾಕೆ ಯಾರು ಕೂಡ ಇವತ್ತು ವಾದಿರಾಜ ಪ್ರಭುಗಳಿಂದ ಉದ್ಧಾರವಾಗಬೇಕು, ಅವರ ರುಜುತ್ವವನ್ನು ಒಪ್ಪಿ ಉದ್ಧಾರವಾಗಬೇಕು ಅಂತ ಬಯಸುವವರು ಮಾರ್ಗವನ್ನು ತಪ್ಪಬಾರದು ಅನ್ನುವ ಕಾರಣಕ್ಕೋಸ್ಕರ ಒಂದು ಪುಟ್ಟ ಕೈಪಿಡಿಯನ್ನು ಕೂಡ ಮಾಡಿ, ಅದು ಸಂಸ್ಕೃತದಲ್ಲಾಗಲಿ ಅಥವಾ ಅದರ ಅನುವಾದದ ರೂಪದಲ್ಲಾಗಲಿ ಪುಟ್ಟ ಕೈಪಿಡಿಯನ್ನು ಮಾಡಿ ಹೊರತರುವವರು ಇದ್ದೇವೆ ಇಷ್ಟರಲ್ಲೇನೆ. ಅದರಿಂದ ವಾದಿರಾಜರ ಭಕ್ತರು ಇದರಿಂದ ಇನ್ನಷ್ಟು ವಾದಿರಾಜರಲ್ಲಿ ಭಕ್ತಿ ಮಾಡುವಂತೆ ಆಗಲಿ. ವಾದಿರಾಜರ ರುಜುತ್ವವನ್ನು ವಿರೋಧ ಮಾಡತಕ್ಕಂತಹವರು ಅವರು ವಿರೋಧ ಮಾಡಬೇಕು ಅಂತಲೇ ಇದ್ರೆ ವಿರೋಧವನ್ನ ಮಾಡಿ ನಿಮ್ಮನ್ನು ತಡೆಯುವುದಿಲ್ಲ. ಆದ್ದರಿಂದ ವಾದಿರಾಜ ಪ್ರಭುಗಳ ಒಂದು ವಿಷಯವಾಗಿ ರುಜುತ್ವ ವಿರೋಧವನ್ನು ಮಾಡುವವರು ಪ್ರಮಾಣವನ್ನು ಕೊಟ್ಟು ನೀವು ಸರಿಯಾದ ವಿರೋಧವನ್ನು ಮಾಡುವುದಕ್ಕೆ ಆದರೂ ಅರ್ಥ ಇರುತ್ತದೆ. ಇಲ್ಲದೆ ಇದ್ರೆ ಅದರಿಂದ ಏನೂ ಪ್ರಯೋಜನವಿಲ್ಲ ಅಂತನ್ನುವುದನ್ನ ಮತ್ತೆ ಅದನ್ನ ಹೇಳ್ತಾ ನನ್ನ ಈ 2 ಭಾಗಗಳನ್ನ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿ ಆಗಿರತಕ್ಕಂತಹ ವಾದಿರಾಜರ ಹೃದ್ಗುಹಾವಾಸಿ ಲಕ್ಷ್ಮೀ ಹೆಗ್ಗರಿಯವರ ಅವತಾರ ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.